ನಮಸ್ಕಾರ, ನನ್ನ ಹೆಸರು ರೋಹನ್ ಬಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಬ್ಲೂ ಸ್ಟೋನ್ ಟು ರೇಸ್ 550 crore ಫಂಡಿಂಗ್. ಝೀರೋಡಾ ಕೋ-ಫೌಂಡರ್ ನಿಖಿಲ್ ಕಾಮತ್ ಅವರು 100 ಕೋಟಿವರೆಗೂ ಬ್ಲೂ ಸ್ಟೋನ್, ಇದೊಂದು ಜ್ಯುವೆಲ್ರಿ ರೀಟೇಲಿಂಗ್ ಕಂಪ್ನಿ, ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ರಿಪೋರ್ಟ್ಸ್ ಬಂದಿದೆ. ಹಾಗೂ ಬ್ಲೂ ಸ್ಟೋರ್ ಫೌಂಡರ್ ಹಾಗೂ CEO ಗೌರವ್ ಸಿಂಗ್ ಅವರು ಹೇಳಿದ್ದಾರೆ, ಹೌದು ನಾವು ಫಂಡಿಂಗ್ ರೇಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಎಷ್ಟೋ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಟೋಟಲ್ಲು 550 ಕೋಟಿ ಬೇರೆ ಬೇರೆ ಇನ್ವೆಸ್ಟರ್ಸ್ ತಗೊಳ್ತಾ ಇದ್ದಾರೆ. ಹಾಗೂ ಕಂಪ್ನಿದ ವ್ಯಾಲ್ಯೂಯೇಷನು 3600 ಕೋಟಿ ಇರುತ್ತೆ. ನಿಖಿಲ್ ಕಾಮತ್ ಬಿಟ್ಟು ರಂಜನ್ ಪೈ, ಚೇರ್ಮನ್ ಆಫ್ ಮಣಿಪಾಲ್ ಗ್ರೂಪ್ ಹಾಗೂ ಇನ್ಫೋ ಏಜ್ ವೆಂಚರ್ಸ್ ಅವರು ಈ ಪರ್ಟಿಕ್ಯುಲರ್ ಫಂಡಿಂಗ್ ರೌಂಡಲ್ಲಿ 100 ಕೋಟಿ ಈಚ್ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬ್ಲೂ ಸ್ಟೋನು ಕೆಲವು ತಿಂಗಳ ಹಿಂದೆನೇ 240 crores ಸುನಿಲ್ ಕಾಂತ್ ಮುಂಜಾಲ್ ಆಫ್ ಹೀರೋ ಗ್ರೂಪಿಂದ ಅವ್ರು ತಗೊಂಡಿದ್ರು. ಆವಾಗ ಕಂಪ್ನಿದ ವ್ಯಾಲ್ಯೂಯೇಷನು 3100 crores ಇತ್ತು. ಕಂಪ್ನಿ ಪ್ರಕಾರ 175 ಸ್ಟೋರ್ ಅವ್ರ ಹತ್ರ ಸದ್ಯಕ್ಕಿದೆ. ಇದು ಜ್ಯುವೆಲ್ರಿ ಕಂಪ್ನಿ ಹಾಗೂ 500ರಿಂದ 600 ಸ್ಟೋರ್ವರೆಗೂ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅವರ ಫ್ಯೂಚರಲ್ಲಿ ಸ್ಕೋಪ್ ಇದೆ ಹಾಗೂ ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈ ಏನು ದುಡ್ಡು ಸದ್ಯಕ್ಕೆ ತಗೊಳ್ತಾ ಇದ್ದಾರೆ ಅದು ಅವರ ಕಂಪ್ನಿ ಎಕ್ಸ್ಪಾನ್ಷನ್ಗೆ ಹಾಗೂ ಇನ್ವೆಸ್ಟಿಂಗ್ ಇನ್ ಟೆಕ್ನಾಲಜಿ, ಸೊ ದಟ್ ಅವ್ರು ಇನ್ನೂ ಎಫಿಷಿಯೆಂಟಾಗಿ ಅವರ ಬಿಸ್ನೆಸ್ಸನ್ನು ರನ್ ಮಾಡ್ಬೋದು ಅಂತ ಅದಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2. ಅಪ್ ಟು 3 lakh crore ಇನ್ವೆಸ್ಟ್ಮೆಂಟ್ ಇನ್ ಗೌರ್ಮೆಂಟ್ ಬಾಂಡ್ಸ್. ನಿನ್ನೆ ನಾವು ಅನೌನ್ಸ್ ಮಾಡಿತ್ತು ಒಂದು ವಿಡಿಯೋಲ್ಲಿ, JP Morgan ಅವರು ಅವರ ಎಮರ್ಜಿಂಗ್ ಬಾಂಡ್ ಇಂಡೆಕ್ಸಲ್ಲಿ ಇಂಡಿಯನ್ ಗೌರ್ಮೆಂಟ್ ಬಾಂಡ್ಸನ್ನು ಅವರು ಫಾರಿನ್ ಇನ್ವೆಸ್ಟರ್ಸಿಗೆ ತಗೊಳ್ಳಿಕ್ಕೆ ಬಿಡ್ತಾರಂತ. ಅಕಾರ್ಡಿಂಗ್ ಟು ಗೋಲ್ಡ್ಮನ್ ಸೈಕ್ಸ್ ಕಂಪ್ನಿ, ಇದರಿಂದ 3 ಲಕ್ಷ ಕೋಟಿವರೆಗೂ ಫಾರಿನ್ ಮನಿ ಇಂಡಿಯನ್ ಬಾಂಡ್ಸಿಗೆ ಬರ್ಬೋದು ನೆಕ್ಸ್ಟ್ 18 ಮಂತ್ಸಲ್ಲಿ. ಈ ಇನ್ವೆಸ್ಟ್ಮೆಂಟ್ಸು ನೆಕ್ಸ್ಟ್ ಇಯರ್ ಮಿಡ್ಲಿಂದ ಸ್ಟಾರ್ಟ್ ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ ಜೂನ್ ತಿಂಗಳಿಂದ. ಹಾಗೂ ಫಾರಿನ್ ಇನ್ವೆಸ್ಟರ್ಸ್ ಆಲ್ರೆಡಿ 30,000 ಕೋಟಿ ಇಂಡಿಯನ್ ಬಾಂಡ್ಸಲ್ಲಿ ಈ ವರ್ಷ ಇನ್ವೆಸ್ಟ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಫೆಸಿಲಿಟಿಯಿಂದ ಗೌರ್ಮೆಂಟ್ ಹಾಗೂ ಪ್ರೈವೇಟ್ ಕಂಪ್ನೀಸ್ಗೆ ಜಾಸ್ತಿ ಬಾರೋ ಮಾಡೋಕ್ಕಾಗುತ್ತೆ, ಚೀಪರ್ ಇಂಟ್ರೆಸ್ಟ್ ರೇಟ್ಸಲ್ಲಿ ಬಾರೋ ಮಾಡೋಕ್ಕಾಗ್ತದೆ ಹಾಗೂ ಇಂಡಿಯನ್ ಬಾಂಡ್ಸಿಗೆ ಜಾಸ್ತಿ ಡಿಮಾಂಡ್ ಇರುತ್ತೆ ಫ್ಯೂಚರ್ಲಿ. ನ್ಯೂಸ್ ನಂಬರ್ 3. ನಿಫ್ಟಿ ಕುಡ್ ಬಿ ಫ್ಲಾಟ್ ಆರ್ ವೀಕ್ ಆನ್ ಮಂಡೇ. ಈಗಿರೋ ಗ್ಲೋಬಲ್ ಕ್ಯೂಸ್ ಪ್ರಕಾರ ನಿಫ್ಟಿ ಫ್ಲಾಟು ಅಥವಾ ವೀಕ್ ಆಗಿ ಓಪನ್ ಆಗ್ಬೋದು ಮಂಡೇ ಮಾರ್ನಿಂಗ್. ಅಕಸ್ಮಾತ್ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದ್ದರೆ ಅವಾಗ ನಮ್ಮ ಮಾರ್ಕೆಟ್ಸು ಪಾಸಿಟಿವ್ ಆಗ್ಬೋದು, ಇಲ್ಲಾಂದರೆ ಸ್ವಲ್ಪ ಫ್ಲಾಟ್ ಅಥವಾ ವೀಕೇ ಇರೋ ಚಾನ್ಸಸ್ ಇದೆ. ನಿಫ್ಟಿ ಲಾಸ್ಟ್ 4 ಡೇಸಲ್ಲಿ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಕ್ಲೋಸ್ ಆಗಿದೆ. ಅದರ ಮುಂಚೆ 11 ದಿವಸ ಪಾಸಿಟಿವ್ ಆಗಿ ಕ್ಲೋಸ್ ಆಗಿತ್ತು. ಮಾರ್ಕೆಟ್ಸು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದೆ, ಯಾಕಂದರೆ ಎಷ್ಟೋ ಸ್ಟಾಕ್ಸು ತುಂಬ ಬಿದ್ದಿದೆ ಲಾಸ್ಟ್ ಒಂದು ಫ್ಯೂ ಡೇಸಿಂದ. ಸೊ ಈ ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಾಗ ಈ ಪರ್ಟಿಕ್ಯುಲರ್ ಮಂತ್ಗೆ ಕಮ್ಮಿ ರೇಟಾಗಿ ತೊಗೊಳಕ್ಕಾಗುತ್ತೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಅಂಬುಜಾ ಸಿಮೆಂಟ್ಸು 3 ಸಬ್ಸಿಡರಿ ಕಂಪ್ನಿನ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಅವರು ಓನಿಂಗ್ ಹಾಗೂ ಲೀಸಿಂಗ್ ಏರ್ಕ್ರಾಫ್ಟ್ ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ ಹಾಗೂ ಇನ್ನೂ ಬೇರೆ ಸಬ್ಸಿಡರೀಸಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡೀಲಿಂಗ್ ವಿತ್ ಸಿಮೆಂಟ್ ಆ್ಯಂಡ್ ಅಸೋಸಿಯೇಟೆಡ್ ಪ್ರಾಡಕ್ಟ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. JSW ಇನ್ಫ್ರಾಸ್ಟ್ರಕ್ಚರು ಅವರ IPOನ 25ನೇ ತಾರೀಕು ಸೆಪ್ಟೆಂಬರ್ ಓಪನ್ ಮಾಡ್ತಾರೆ ಹಾಗೂ 27ನೇ ತಾರೀಕು ಕ್ಲೋಸ್ ಆಗುತ್ತೆ. IPO ಪ್ರೈಸ್ ಬ್ಯಾಂಡು 113ರಿಂದ 119 ರೂಪಾಯಿ ಪರ್ ಶೇರು. ಟೋಟಲ್ಲು 2,800 ಕೋಟಿ ಈ IPOಲ್ಲಿ ಕಲೆಕ್ಟ್ ಮಾಡ್ತಾರೆ ಹಾಗೂ ಈ ದುಡ್ಡಿಂದ ಅವರು ಹಳೆ ಲೋನ್ಸನ್ನು ತೀರಿಸ್ತಾರೆ ಹಾಗೂ ಜನರಲ್ ಆಗಿ ಬಿಸ್ನೆಸ್ಸಿಗೆ ಏನು ದುಡ್ಡು ಬೇಕಾಗುತ್ತೆ ಅದನ್ನು ಈ IPO ಅಂತ ತಗೊಳ್ತಾರೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.